ಸ್ನೇಹಿತರೆ, ಮೂಡ ಹಗರಣ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಸೌಂಡ್ ಮಾಡ್ತಿದೆ. ಎಲ್ಲಿವರೆಗೂ ಇದ್ರ ಬಗ್ಗೆ ಚರ್ಚೆ ಇದೆ ಅಂದ್ರೆ, ಇನ್ನೇನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರೆ, ಬದಲಿ ಮುಖ್ಯಮಂತ್ರಿಗಳು ಬರ್ತಾರೆ. ಕಾಂಗ್ರೆಸ್ ಅಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಅಂತ ಹಲವಾರು ಚರ್ಚೆಗಳು. ಬಿಜೆಪಿ ಜೆಡಿಎಸ್ ಗಳಿಂದ ಇನ್ನೇನು ಸರ್ಕಾರನೇ ಬಿದ್ದೋಗುತ್ತೆ, ಪಾದಯಾತ್ರೆಗಳು, ಪ್ರತಿದಿನ ಟಿವಿಯಲ್ಲಿ ಇದ್ರ ಬಗ್ಗೆ ನ್ಯೂಸ್ಗಳು. ಆ ಟ್ವಿಸ್ಟ್ ಆಯ್ತು, ಈ ಟ್ವಿಸ್ಟ್ ಆಯ್ತು, ಹೀಗಾಯ್ತು, ಹಾಗಾಯ್ತು, ಇಂಥ ಅನೇಕ ವಿಚಾರಗಳು ಚರ್ಚೆಯಲ್ಲಿ ಇದೆ. ಮೂಡ ಹಗರಣದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇದರಲ್ಲಿ ಸಿದ್ದರಾಮಯ್ಯದು ಎಷ್ಟು ತಪ್ಪಿದೆ, ಅವರ ಪತ್ನಿದು ಎಷ್ಟು ತಪ್ಪಿದೆ, ಅವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ, ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದು ಜನತೆಗೆ ಬಿಟ್ಬಿಡೋಣ ಸ್ನೇಹಿತರೆ. ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, 2010ರಲ್ಲಿ ಸಿದ್ದರಾಮಯ್ಯನವರ ಬಾಮೈದ ಒಂದು ಜಮೀನನ್ನ ತೆಗೆದುಕೊಂಡು ಆ ಜಮೀನನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಕೊಡ್ತಾರೆ. ಜಮೀನನ್ನ ತಗೊಳ್ಬೇಕಾದ್ರೂ ಕೊಡಬೇಕಾಗಿರೂ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ. ಆದ್ರೆ ಮೂಡದವರು ಒಂದು ತಪ್ಪನ್ನ ಮಾಡಿಬಿಡ್ತಾರೆ. ಇವರ ಗಮನಕ್ಕೆ ಬರದೇನೆ ಆ ಜಮೀನನ್ನ ಡೆವಲಪ್ಮೆಂಟ್ ಮಾಡಿ, ರಸ್ತೆಗಳನ್ನ ಮಾಡಿ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆದ ನಂತರ ಸೈಟ್ಗಳ ರೀತಿಯಲ್ಲಿ ಅದನ್ನ ಹಂಚಿಬಿಡ್ತಾರೆ. 2014ರಲ್ಲಿ ಈ ವಿಚಾರ ಸಿದ್ದರಾಮಯ್ಯನವರ ಪತ್ನಿಯ ಗಮನಕ್ಕೆ ಬರುತ್ತೆ. ಈ ರೀತಿಯಾಗಿ ಒಂದು ಘಟನೆ ನಡೆದೋಗಿದೆ ಅಂತ. ಆ ವಿಚಾರವನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತಾರೆ. ನಂತರ ಸಿದ್ದರಾಮಯ್ಯನವರ ಪತ್ನಿ ಮೂಡಕ್ಕೆ ಒಂದು ಅರ್ಜಿಯನ್ನ ಬರೀತಾರೆ. ಏನಂತ ಅರ್ಜಿ ಬರೀತಾರೆ ಅಂದ್ರೆ, ನಮಗೆ ಬದಲಿ ಜಮೀನನ್ನ ಕೊಡಿ, ಇಲ್ಲ ಅಂದ್ರೆ ನಮಗೆ ಸೈಟ್ಗಳನ್ನ ನೀಡಿ ಅಂತ ಒಂದು ಅರ್ಜಿಯನ್ನ ಬರೀತಾರೆ. ಅರ್ಜಿ ಬರೆದಾಗ ಆಗ ಮೈಸೂರಿನ ಧ್ರುವ ಕುಮಾರ್ ಅನ್ನೋರು ಚೇರ್ಮನ್ ಆಗಿರ್ತಾರೆ. ಈ ವಿಷಯವನ್ನ ಆ ಧ್ರುವ ಕುಮಾರ್ ಅನ್ನೋರು ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತರ್ತಾರೆ. ಆಗ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ, ನಾನೀಗ CM ಆಗಿದ್ದೀನಿ, ನಾನು CM ಆಗಿ ಇರುವವರೆಗೂ ಇದಕ್ಕೆ ಏನು ಎಂಕರೇಜ್ ಮಾಡಬೇಡ ಅಂತ ಅವರು ಆ ಅಧಿಕಾರಿಗೆ ತಿಳಿಸ್ತಾರೆ. ಆ ಸಮಯದಲ್ಲಿ ನಿಜವಾಗ್ಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅದೇನು ಮಾಡದೆ ನಾನು ಮುಖ್ಯಮಂತ್ರಿಯಾಗಿ ಇರುವವರೆಗೂ ಈ ಅರ್ಜಿಗೆ ನೀನು ಎಂಕರೇಜೇ ಮಾಡಬೇಡ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ಅವ್ರು ಎಷ್ಟು ಪಾರದರ್ಶಕವಾಗಿ ಈ ವಿಚಾರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸಿದ್ದರಾಮಯ್ಯ ಅಂತ ನಾವು ಹೇಳ್ತಿಲ್ಲ. ಈ ಜಾಗದಲ್ಲಿ ಯಾರೇ ಆಗಿದ್ರು ಕೂಡ ಇಂಥ ಒಂದು ವಿಚಾರವನ್ನ ಅಧಿಕಾರಿಗಳಿಗೆ ಹೇಳಿಕೆಯಾಗಿ ನೀಡ್ತಾರಂದ್ರೆ ಅದು ನಿಜವಾಗ್ಲೂ ಅದನ್ನ ಒಪ್ಕೊಳ್ಳೇಬೇಕು, ಅದನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಅಲ್ಲಿ ಸತ್ಯ ಇದೆ. ಅದಾದ ನಂತರ ಅದು ಹಾಗೆ ಇರುತ್ತೆ. ನಂತರ 2020ರಲ್ಲಿ ಮತ್ತೆ ಸಿದ್ದರಾಮಯ್ಯನವರ ಪತ್ನಿ ಮತ್ತೆ ಇನ್ನೊಂದು ಅರ್ಜಿಯನ್ನ ಬರೀತಾರೆ. ಇದುವರೆಗೂ ನಮಗೆ ಯಾವುದೇ ರೀತಿಯಾದಂಥ ಪರಿಹಾರವನ್ನ ನೀಡಲಿಲ್ಲ, ನಮಗೆ ಅದ್ರ ಬಗ್ಗೆ ಒಂದು ಪರಿಹಾರವನ್ನು ನೀಡಿ ಅಂತ ಅರ್ಜಿ ಬರೀತಾರೆ. 2020ರಲ್ಲಿ ಅರ್ಜಿ ಕೊಡುವಾಗ ಆಗ ಯಾವ ರೀತಿಯಾದಂಥ ಸ್ಕೀಮ್ಗಳಿತ್ತು ಅಂದ್ರೆ 50-50 ಅಂತ ಸ್ಕೀಮ್ಗಳು ಇತ್ತು. ಆಗ ಚೇರ್ಮನ್ ಆಗಿದ್ದದ್ದು ಕೂಡ ಬಿಜೆಪಿ ಮತ್ತು JDS ನವರು, ಕಾಂಗ್ರೆಸ್ ಅವರು ಕೂಡ ಇದ್ರು. ಬಟ್ ಅಲ್ಲಿ ಚೇರ್ಮನ್ ಆಗಿದ್ದವರು ರಾಜೀವ್ ಅವರು ನೇಮಕ ಮಾಡಿದ್ದು ಬಿಜೆಪಿ ಸರ್ಕಾರ. ಆ ಟೈಮಲ್ಲಿ 50-50 ಕೊಡ್ತೀವಿ ಅಂತ ಹೇಳಿದಾಗ ಅದೇ ಕಾನೂನು ಕೂಡ ಇತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಅವರ ಪತ್ನಿಗೆ ಹೇಳ್ತಾರೆ, ಸರಿ ಆಯ್ತು, 50-50 ಕೊಡ್ತಾರಂತಲ್ಲ, ತಗೊಂಡ್ಬಿಡು, ಮತ್ತೆ ಅದಕ್ಕೆ ಅದ್ರ ಬಗ್ಗೆ ಇನ್ನೇನು ಚರ್ಚೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಆದ್ರೆ ಕಾನೂನು ಏನ್ ಹೇಳುತ್ತಂದ್ರೆ, ಸುಂದರಮ್ಮ ಅನ್ನೋರು 2 ಎಕರೆ 17 ಕುಂಟೆ ಜಮೀನನ್ನ, ಸುಂದರಮ್ಮನವರ ಜಮೀನು ಕೂಡ 2 ಎಕರೆ 17 ಕುಂಟೆ ಇತ್ತು. ಇದೇ ರೀತಿ ಮೂಡದವರು ಅದನ್ನ ಹಂಚಿಬಿಟ್ಟಿರ್ತಾರೆ. ಅವ್ರಿಗೂ ಕೂಡ 50-50 ಕೊಡ್ತೀನಿ ಅಂತ ಹೇಳಿದಾಗ ಅವರು ಅದನ್ನ ಧಿಕ್ಕರಿಸಿ ಹೈಕೋರ್ಟ್ಗೆ ಹೋಗ್ತಾರೆ. ಸುಂದರಮ್ಮನವರ ಕೇಸ್ನಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತ. ಅಂದ್ರೆ 50-50 ಅಲ್ಲ, ನೀವು 2 ಎಕರೆ 17 ಕುಂಟೆ ಜಮೀನು ನೀವು ಪಡೆದ್ರೆ ಡೆವಲಪ್ಮೆಂಟ್ ಏರಿಯಾದಲ್ಲಿ ಅವ್ರಿಗೆ 2 ಎಕರೆ 17 ಕುಂಟೆ ಜಮೀನನ್ನು ಕೊಡ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲ, ಹೈಕೋರ್ಟೇ ಇದ್ರ ಬಗ್ಗೆ ತಿಳಿಸುತ್ತೆ. ಅದಾದ ನಂತರ ಸರಿ ಆಯ್ತು, ಕೊಡ್ತಾರಲ್ಲ ಅಂತ ಕೊಟ್ಬಿಡು, ತಗೊಳ್ಳು ಅಂತ, ಎಷ್ಟು ಬರುತ್ತೋ ಅಷ್ಟು ತಗೊಳ್ಳು ಅಂತ ಹೇಳ್ತಾರೆ. ಆಗ ಅವ್ರಿಗೆ ಸಿಕ್ಕಿರೋ ಜಮೀನು ಎಷ್ಟು ಅಂದ್ರೆ
ಸಿದ್ದರಾಮಯ್ಯನವರಿದ್ದಂಥ ಜಮೀನು 1,48,000 ಚದರ ಅಡಿಗಳು ಸಿದ್ದರಾಮಯ್ಯವರ ಜಮೀನಿದ್ದದ್ದು, ಅವರ ಪತ್ನಿಗೆ ಸೇರ್ಬೇಕಂತ ಜಮೀನಿದ್ದದ್ದು. ಮೂಡದವರು ಆಗ ಕೊಟ್ಟಿದ್ದು 38,284 ಚದರಡಿ ಜಮೀನನ್ನ ಅವರಿಗೆ ನೀಡ್ತಾರೆ. ಇದು 4ರಲ್ಲಿ ಒಂದು ಭಾಗ ಅಂತ ಹೇಳ್ಬೋದು ಅಷ್ಟೇ. 1 into 3 ಈ ರೀತಿ ಬರುತ್ತೆ. ಇದನ್ನ ಅವರು ತಗೊಳ್ತಾರೆ. ಈ ಟೈಮಲ್ಲಿ ಅದನ್ನು ಅವ್ರಿಗೆ ಕೊಡಬೇಕಾದ್ರೆ ಆಗ ಅಧಿಕಾರದಲ್ಲಿ ಇದ್ದವರು ಕೂಡ ಬಿಜೆಪಿ ಅವರೇ ಮತ್ತು ಅವರೇ ನಿಯೋಜನೆ ಮಾಡಿದಂಥ ಅಧ್ಯಕ್ಷರುಗಳು ಅಲ್ಲಿ ಇರ್ತಾರೆ, ಚೇರ್ಮನ್ ಆಗಿ ಕೆಲಸ ಮಾಡಿರ್ತಾರೆ. ಇದು ಕಂಪ್ಲೀಟ್ ಆಗಿ ಈ ಮೂಢ ಹಗರಣ ಹೇಗೆ ಪ್ರಾರಂಭ ಆಯಿತು, ಯಾವ ರೀತಿ ಬೆಳ್ಕೊಂಡ್ ಬಂತು, ಅದರ ಅಂತ್ಯ ಏನಾಯಿತು ಅನ್ನುವ ಸಂಪೂರ್ಣವಾದಂಥ ವಿಚಾರ. ಈಗ ಚರ್ಚೆ ಏನಾಗ್ತಿದೆ ಅಂದ್ರೆ, ಆ ಮಾರ್ಕೆಟ್ ರೇಟ್ಗಿಂತ ಅವ್ರಿಗೆ ಅಧಿಕ ಬೆಲೆಯಲ್ಲಿ ಅವರು ಕೊಟ್ಟಿದ್ದಾರೆ, ಜಾಗ ಹಾಕೊಟ್ಟಿದ್ದಾರೆ, ಈಗ ಕೊಟ್ಟಿದ್ದಾರೆ, ಹಗರಣ ನಡೆದಿದೆ. ಈ ಹಗರಣಕ್ಕೂ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಸಿದ್ದರಾಮಯ್ಯನವ್ರಿಗೂ ಏನು ಸಂಬಂಧ ಇದೆ ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿದಿನ ಕೂಡ ಇಲ್ಲಿ ನ್ಯೂಸ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಅಂದ್ರೆ ಸಂಪೂರ್ಣವಾದ ವಿಚಾರ ಏನು ಅಂತ ಜನಸಾಮಾನ್ಯರಿಗೆ ಪೂರ್ಣವಾಗಿ ಅದು ಗೊತ್ತಿಲ್ಲ. ಇವತ್ತು ಈ ವಿಡಿಯೋದ ಮೂಲಕ ಸಂಪೂರ್ಣವಾದ ವಿಚಾರವನ್ನ ಈ ರೀತಿ ನಡೀತು ಅನ್ನೋದನ್ನ ಹೇಳಿದ್ದೇನೆ. ಈ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಇದರಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರ ತಪ್ಪೇನು ಇಲ್ಲ, ಸಿದ್ದರಾಮಯ್ಯನವರ ತಪ್ಪೇನು ಸರ್ ಮತ್ತೂ ಕೂಡ ಬರೋಣ. ಏನಪ್ಪ, ಈಗ ಅವರು ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ವೈಯಕ್ತಿಕವಾದಂಥ ಜೀವನ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾರೇ ಆಗಲಿ, ಎಷ್ಟೇ ದೊಡ್ಡ ಶ್ರೀಮಂತ ಆಗಿರಲಿ, ಎಷ್ಟೇ ಒಂದು ರಾಜಕಾರಣದಲ್ಲಿ ತುಂಬಾ ಸೇವೆಯಲ್ಲಿ ಸಲ್ಲಿಸಿರಲಿ, ಉತ್ತಮವಾಗಿರಲಿ, ಆದರೂ ಕೂಡ ಅವರ ಜೀವನದಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಆಸ್ತಿಗಳು ಇದ್ದಾಗ ಕಾನೂನುಬದ್ಧವಾಗಿ ಆ ಆಸ್ತಿಯನ್ನ ಆಗಿದ್ದಂಥ ಅಧಿಕಾರಿಗಳು ಗೊತ್ತಿಲ್ಲದೆ ಅದನ್ನು ಬಳಸ್ಕೊಂಡು ಬದಲೇ ಅದಕ್ಕೆ ಪರಿಹಾರ ರೂಪವನ್ನು ಕೇಳುವುದು ಕೂಡ ತಪ್ಪ. ಪರಿಹಾರ ರೂಪವನ್ನು ಕೂಡ ಕೇಳಬಾರ್ದ? ಒಂದು ದೀರ್ಘ ಸಮಯ, ಒಂದು 40 ವರ್ಷದಿಂದ ರಾಜಕಾರಣದಲ್ಲಿ ಇದ್ದಾರೆ ಅನ್ನೋ ಮಾತ್ರಕ್ಕೆ ಆ ಪರಿಹಾರ ಅವರಿಗೆ ಕೇಳುವ ಹಕ್ಕಿಲ್ವಾ? ಖಂಡಿತ ಇದೆ. ಸರ್ಕಾರದ ನಿಯಮಗಳ ಪ್ರಕಾರನೇ ಅವರಿಗೆ ಪರಿಹಾರವನ್ನ ನೀಡಿರೋದು. ಮತ್ತು ಈ ವಿಚಾರವನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ದೆ ಅಂದ್ರೆ, ಒಂದು CM ಮೇಲೆ ಬಂದಿರುವಂತ ಒಂದು ಹಗರಣದ ಪ್ರಕರಣ ಇದು. ಈ ರೀತಿ ಹಗರಣಗಳನ್ನ ದೊಡ್ಡದಾಗಿ, ಇಲ್ಲಿ ತಪ್ಪೇ ಇಲ್ಲ ಅಂದ್ರೂ ಕೂಡ ಅದನ್ನು ದೊಡ್ಡದಾಗಿ ಬಿಂಬಿಸಿ ಚರ್ಚೆ ಮಾಡಿ ಹೋರಾಟ ಮಾಡಿ ನ್ಯೂಸ್ಗಳನ್ನ ಡೆವಲಪ್ಮೆಂಟ್ ಮಾಡಿದಾಗ ಈ ಯಾವ ರೀತಿಯಾದಂಥ ಸಂದೇಶಗಳು ಹೊರಗೆ ಹೋಗುತ್ತೆ ಅಂದ್ರೆ, ಒಂದಕ್ಕೊಂದು ಚೈನ್ ಲಿಂಕ್ ಆಗಿರುತ್ತೆ ಸ್ನೇಹಿತರೆ. ಸರ್ಕಾರ ಸುಭದ್ರವಾಗಿದೆ ಅಂದಾಗ ಅಲ್ಲಿ ಮುಖ್ಯಮಂತ್ರಿಗಳು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂದಾಗ ಸಚಿವರುಗಳು ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ, ಶಾಸಕರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ, ಅಧಿಕಾರಿಗಳು ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ. ಒಬ್ರಿಂದ ಅದು ಜನಸಾಮಾನ್ಯವರೆಗೂ ಒಂದು ತಲುಪುತ್ತೆ. ಆದ್ರೆ ಮೇಲೆ ಲೆವೆಲಲ್ಲೇ, ಮುಖ್ಯಮಂತ್ರಿಗಳ ಲೆವೆಲಲ್ಲಿ, ರಾಜ್ಯ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಿರೋದು, ಮುಖ್ಯಮಂತ್ರಿಗಳ ಲೆವೆಲಲ್ಲೇ ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡಿದಾಗ ಇದರ ಸಂಪೂರ್ಣ ಸತ್ಯ ಏನು ಅನ್ನೋದು ಜನತೆಗೂ ಗೊತ್ತಿರಲ್ಲ, ಎಲ್ಲರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿದ್ಯಾ, ಹೀಗಾಗಿದ್ಯಾ, ಒಂದು ವೇಳೆ ಮುಖ್ಯಮಂತ್ರಿಗಳು ಇಳಿದು ಬಿಡ್ತಾರಾ, ಇಲ್ಲ ಅಲ್ಲಿ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರುತ್ತಾ, ನಮಗೆ ಕೆಟ್ಟ ಹೆಸರು ಬರುತ್ತಾ, ಈ ರೀತಿಯಾದಂಥ ಗೊಂದಲಗಳು ಕ್ರಿಯೇಟ್ ಆದಾಗ ಆ ಸರಿಯಾದಂಥ ಹಿಡಿತದಲ್ಲಿ ಸರ್ಕಾರವನ್ನ ನಡೆಸಕ್ಕೆ ಸಾಧ್ಯವಾಗದೇ ಇರ್ಬೋದು. ಆ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಅದು ಅಧಿಕಾರಿಗಳ ಮೇಲೆ ಪರಿಣಾಮವನ್ನ ಬೀಳುತ್ತೆ. ಅನೇಕ ಬಾರಿ ನಾನು ಇದನ್ನ ಅಬ್ಸರ್ವ್ ಮಾಡಿ, ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇರ್ಬೇಕಾದ್ರೂ ಕೂಡ ಅಷ್ಟೇ, ಇವತ್ತು ಬೀಳುತ್ತೆ ನಾಳೆ ಬೀಳುತ್ತೆ ಅಂದಾಗ ಅಧಿಕಾರಿಗಳಿಗೂ ಮನಸ್ಸು ಬಂದ್ರೆ ಎಷ್ಟು ದಿನ ಇವರು ಇರ್ತಾರೆ, ಏನ್ ಮಾಡಬೇಕು, ಈ ರೀತಿಯಾದಂಥ ಗೊಂದಲ ವಾತಾವರಣವನ್ನ ಸೃಷ್ಟಿ ಮಾಡಿದಾಗ ಅದು ಹೊಡೆತ ಬೀಳೋದು ಜನಸಾಮಾನ್ಯರ ಮೇಲೇನೆ. ದೊಡ್ಡವ್ರ ಮೇಲೆ ಯಾವುದೇ ರೀತಿಯಾದಂಥ ಹೊಡೆತಗಳು ಬೀಳಲ್ಲ, ಸರಿಯಾಗಿ ಕೆಲಸಗಳಾಗಲ್ಲ, ಆ ಗೊಂದಲದಲ್ಲೇ ದಿನಗಳ ಕಳೀತಾ ಇರ್ತೀವಿ. ಇದಕ್ಕೋಸ್ಕರ ಯಾವುದೇ ರೀತಿಯಾಗಿ ಒಂದು ಅಪಪ್ರಚಾರನ ಮಾಡೋಕ್ಕೂ ಬದಲು, ಇಲ್ಲ ಪ್ರಚಾರವನ್ನ ಮಾಡೋಕ್ಕೂ ಬದಲು ಅದರ ಸತ್ಯತೆ ಏನು, ಅದರಲ್ಲಿ ಎಷ್ಟು ತಪ್ಪಿದೆ ಏನು, ಅದರ ವಿಚಾರವನ್ನ ಸರಿಯಾಗಿ ತಿಳಿದುಕೊಂಡು ನಾವು ಹೋರಾಟವನ್ನ ಮಾಡಬೇಕು, ಪ್ರತಿಭಟನೆಯನ್ನ ಮಾಡಬೇಕು, ಇನ್ನೇನೇ ಒಂದು ಕೆಲಸವನ್ನ ಮಾಡಬೇಕು. ನಾನು ಡೇ 1 ಇವತ್ತುವರೆಗೂ ಕೂಡ ಈ ಮೂಢ ಹಗರಣ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನ ನೀಡಿಲ್ಲ. ಕಾರಣ ಏನಂದ್ರೆ, ಅದ್ರ ಬಗ್ಗೆ ಕರೆಕ್ಟ್ ಆಗಿರುವಂತ ಸತ್ಯ ಏನು ಅಂತ ನನಗೆ ಗೊತ್ತಿರಲಿಲ್ಲ.
ಅದು ಸಂಪೂರ್ಣವಾಗಿ ತಿಳ್ಕೊಂಡ ನಂತರ ನಿನ್ನೆ ಸಿದ್ದರಾಮಯ್ಯ ಅವರೇ ಒಂದು ಟಿ ವಿ ಚಾನಲ್ಗೆ ನೀಡಿದಂತಹ ಮಾಹಿತಿ, ಆ ಮಾಹಿತಿ ಆಧಾರ ಮೇಲೆ ತಿಳ್ಕೊಂಡು ಸತ್ಯ ಇದೆ, ಈ ಸತ್ಯ ಆಗಿರೋದ್ರಿಂದ ಈ ವಿಚಾರವನ್ನು ನಿಮಗೆ ಇವತ್ತು ನಾನು ಈ ವಿಡಿಯೋದ ಮೂಲಕ ತಿಳಿಸಿದ್ದೀನಿ ಸ್ನೇಹಿತರೆ. ಇಂಥ ಅನೇಕ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನು ಕೂಡ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.